ನೀವು ಸರ್ ಈ ಮಾಲಾಫೇಸಿಯಾ ಇಷ್ಟಕ್ಕೆಲ್ಲ ಮೂಲ ಕಾರಣ ಬಂದ್ಬಿಟ್ಟು ಮಾಲಾಫೇಸಿಯಾಗೆ ಸಿದ್ದರಾಮಯ್ಯನ್ ಗೊತ್ತಿಲ್ವಾ, ಡಿ ಕೆ ಶಿವಕುಮಾರ್ ಗೊತ್ತಿಲ್ವಾ? ಮಾಲಾಫೇಸಿಯಾಕ್ಕೆ ಸೆಕ್ಯೂರಿಟಿ ಕೊಟ್ಕೊಂಡು ಇದು ಮಾಡ್ತೀರಾ, ಕನ್ನಡದ ಬಗ್ಗೆ ಹೋರಾಟ ಮಾಡ್ಕೊಂಡು ರೋಡಲ್ಲಿ ಇರೋದನ್ನ ತಗೊಂಡೋಗಿ ಜೈಲಲ್ಲಿ ಇಡ್ತೀರಾ. ಇದ್ಯಾವ್ದು ನ್ಯಾಯ ಇದು? ಇದ್ಯಾವ್ದು ನ್ಯಾಯ ಇದು? ಇವರು ಎಲೆಕ್ಷನ್ ಟೈಮಲ್ಲಿ ಮಾತ್ರ ಬರ್ತಾರೆ ವೋಟ್ ಬ್ಯಾಂಕು. ಇವ್ರಿಗೆ ಕನ್ನಡಿಗರು ವೋಟ್ಗಳು ಮಾತ್ರ ಬೇಕು. ಅದೇ ಯಾಕೆ ಹೋರಾಟಕ್ಕೆ ಯಾಕೆ ಬರಲ್ಲ ಇವರು? ನಾನು ಹೇಳ್ತೀನಿ ಯಾಕಂತ ಭೈರಪ್ಪ ಅವ್ರನ್ನ ಹೇಳಿದ್ರು. ಭೈರಪ್ಪ ಅವ್ರ ಒಂದು ಪಾಯಿಂಟ್ ಹೇಳಿದ್ರು. ನೀವು ಹೇಳಿದೆ ಪಾಯಿಂಟು. ಭೈರಪ್ಪ ಅವ್ರ ಒಂದು ಪಾಯಿಂಟ್ ಹೇಳಿದ್ರು, ಕನ್ನಡಿಗರು ವೋಟ್ ಬ್ಯಾಂಕ್ ಅಲ್ಲ ಅಂತ. ಬೆಂಗಳೂರಲ್ಲಿ ಇರೋದು ಎಷ್ಟು ಕನ್ನಡಿಗರು? ವೋಟ್ ಬೇಕಾ ಅವ್ರಿಗೆ? ಹೊರಗಿಂದ ಬಂದಿರೋ ವೋಟ್ ಬೇಕಾ ಅವ್ರಿಗೆ? ಇದೇ ಸಮಸ್ಯೆ ನಮ್ಮ ಹುಡುಗರಲ್ಲಿ ಮುಖ್ಯ ಸಮಸ್ಯೆ ಏನು ಗೊತ್ತಾ? ಈ ರೀತಿಯಾದಂಥ ಯಾವುದಾದ್ರೂ ಒಂದು ಸಮಸ್ಯೆ ಬಂದಾಗ ಜಾಗೃತ ಆಗ್ತಾರೆ. ಆಗ ಅದನ್ನ ಬಿಟ್ಟು ಪ್ರತಿ ಸಂದರ್ಭದಲ್ಲಿ ಕನ್ನಡದ ರಾಜಕಾರಣದ ಜಾಗೃತ ಆಗಬೇಕು ನಮ್ಮ ಹುಡುಗರಲ್ಲಿ. ಈ ಜಾಗೃತ ಆಗ್ಲಿಲ್ಲ ಅಂತಂದ್ರೆ, ಈ ರೀತಿ ಜಾಗೃತ ಆಗ್ಲಿಲ್ಲ ಅಂತಂದ್ರೆ ಈ ಸಮಸ್ಯೆಗಳು ನಡೀತಾ ಇರ್ತವೆ. ಹಾಗಾಗಿ ಇನ್ನು ಮುಂದೆ ಆದ್ರೂ ನಮ್ಮ ಸ್ವಾಭಿಮಾನವನ್ನ ಮಾರ್ಕೊಂಡು ನಾವು ಯಾವುದೇ ಪಾರ್ಟಿಗೆ ಮಾರ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ನಮ್ಮ ಸ್ವಾಭಿಮಾನ ಮಾರ್ಕೊಂಡು ನಾವು ರಾಜಕಾರಣ ಮಾಡುವಂತದ್ದು ಬೇಡ ಅಂತ ಹೇಳಿ ಎಲ್ಲಾ ಪಾರ್ಟಿಯಲ್ಲಿರುವಂತ ಕನ್ನಡ ಪರವಾಗಿರುವಂತವ್ರ ತೀರ್ಮಾನ ಒಂದ್ ದಿವಸ ಮಾಡಿದ್ರೆ ಈ ಇಡೀ ಕರ್ನಾಟಕ ಬದಲಾಗುತ್ತೆ. ಇನ್ನು ಮುಂದೆ ಇಂದಿನಿಂದ ನಮ್ಮ ಸರ್ಕಾರ ಎಚ್ಚೆತ್ತುಕೊಂಡು BBMP-ಗಾಗ್ಲಿ ಅಥವಾ ಸ್ಥಳೀಯ ಪಂಚಾಯತಿ ಅಥವಾ ಪುರಸಭೆ ವ್ಯಾಪ್ತಿಲಾಗ್ಲಿ ಕನ್ನಡಕ್ಕೆ 60% ಆದ್ಯತೆಯನ್ನ ಕೊಡದೇ ಇದ್ರೆ ಖಂಡಿತವಾಗ್ಲೂ ಇಲ್ಲಿರ್ತಕ್ಕಂಥವ್ರು ಇಷ್ಟೇ ಅಲ್ಲ, ಇನ್ನು ಹೊರಗಡೆ ಸಹಸ್ರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರಿದ್ದಾರೆ. ಪ್ರತಿನಿತ್ಯ ಇವತ್ತು ನಾವು ಬೋರ್ಡ್ಗಳನ್ನ ತೆರವುಗೊಳಿಸೋದ್ರ ಜೊತೆಗೆ ಅಧಿಕಾರಿಗಳ ವಿರುದ್ಧ ನಿರಂತರವಾಗಿ ಧ್ವನಿ ಎತ್ತುವಂತ ಕೆಲಸ ಮಾಡಬೇಕಾಗುತ್ತೆ. ದಯಮಾಡಿ ಚೀನಾರಾಮು ಅವರು ಮತ್ತೆ ಇಲ್ಲಿರ್ತಕ್ಕಂಥ ನಮ್ಮ ಇನ್ನಿತರೆ ಪಕ್ಷದ ಮುಖಂಡರುಗಳು ದಯಮಾಡಿ ನಿಮ್ಮ ಪಕ್ಷಗಳಿಗೆ ದಯಮಾಡಿ ಕಿವಿ ಮಾತನ್ನು ಹೇಳಿ. ನಾವು ಇಷ್ಟಕ್ಕೆ ಸುಮ್ಮನೆ ಕೂರುವಂಥದ್ದಲ್ಲ, ಇನ್ ಮುಂದೆ ದಿನನಿತ್ಯ. ಯಾಕೆಂತಂದ್ರೆ ಇವತ್ತೊಬ್ಬ ಹೋರಾಟಗಾರನ ಬಂಧಿಸಿ ಜೈಲ್ ಕಳಿಸುವಂತದ್ದು ಎಷ್ಟು ದಿನ ನೀವು ಬಂಧಿಸಿ ಇಡ್ಲಿಕ್ಕಾಗುತ್ತೆ? ಇವತ್ತು ಒಂದಲ್ಲ ಎರಡಲ್ಲ ನೂರಾರು ಸಂಘ ಸಂಸ್ಥೆಗಳು ಬಂಧಿಸಿ ಇಡ್ಲಿಕ್ಕೆ ಸಾಧ್ಯ ಆಗುತ್ತೆ ನಮ್ಮನ್ನ. ನೀವು ರಾತ್ರೋರಾತ್ರಿ ಅವ್ರನ್ನ ಕೇಳಿಸ್ಕೊಳ್ಳಿ ಸರ್, ನಿಮಿಷ ಕುತ್ಕೊಳ್ಳಿ ಸರ್, ನೀವು ಕುತ್ಕೊಳ್ಳಿ. ರಾತ್ರೋರಾತ್ರಿ ಎಲ್ಲಾರನ್ನೂ ಎತ್ತಕೊಂಡ್ಬಿಟ್ರಲ್ವಾ? ಭಯೋತ್ಪಾದಕರನ್ನ ರಾತ್ರೋರಾತ್ರಿ ಎಲ್ಲಾರನ್ನೂ ಎತ್ತಕೊಂಡ್ಬಿಟ್ರು. ಪ್ರತಿಭಟನೆ ಮಾಡಿದ್ರೆ FIR ಅಂತಾರೆ. ಈ ವಿಷಯದಲ್ಲಿ ಬಿಜೆಪಿ JDS ಯಾಕೆ ಮೈತ್ರಿಯಾಗಿ ಬಂದು ಸರ್ಕಾರಕ್ಕೆ ಪ್ರಶ್ನೆ ಕೇಳಲ್ಲ? ನೀವು ಇವತ್ತು ಸಿದ್ದರಾಮಯ್ಯ ಸರ್ಕಾರ ಅವನ್ನ ಅರೆಸ್ಟ್ ಮಾಡೋದು ಜಂಟಿ ಹೋರಾಟ. ನಾನು ಹೇಳ್ತಿರೋದು ಸರ್, ನೀವ್ ಯಾಕೆ ಪ್ರಶ್ನೆ ನೀವ್ ಯಾಕೆ ಮಾಡ್ತಿಲ್ಲ? ಪ್ರಶ್ನೆ ನೀವ್ ಯಾಕೆ ಮಾಡಿಲ್ಲ ಅಂತ ಕೇಳ್ತಿರೋದು. ದಯವಿಟ್ಟು ಒಂದು ನಿಮಿಷ ಇಲ್ಲಿ ನಾನು ಎಲ್ಲರ ಸಂಪರ್ಕವಾಗಿ ಕೇಳ್ತಾ ಇದ್ದೀನಿ. ಇವತ್ತು ರಾಮು ಅವರೇ, ನಿಮ್ಮ ಪಕ್ಷದ ಅಧ್ಯಕ್ಷ ಇದಾರಲ್ವಾ, ನಿಮ್ಮ ವಿರೋಧ ಪಕ್ಷದ ನಾಯಕರು ಇದಾರಲ್ವಾ, ದಯಮಾಡಿ ನಾಳೆ ಬೆಳಗ್ಗೆ ಬಂದು ಮುಖ್ಯಮಂತ್ರಿಗಳ ಮನೆ ಮುಂದಿನ, ಗೃಹ ಸಚಿವರ ಮನೆ ಮುಂದಿನ ನಾರಾಯಣಗೌಡರನ್ನು ಬಿಡುಗಡೆ ಮಾಡಿ, ಕನ್ನಡದ ಹುಡುಗರು ಬಿಡುಗಡೆ ಮಾಡಿ ಪ್ರತಿಭಟನೆ ಮಾಡಿ ನೀವು. ಅವತ್ತು ನಿಮ್ಮ ಕನ್ನಡದ ಅಭಿಮಾನವನ್ನು ನಾವು ಒಪ್ಕೊಳ್ತೇವೆ, ಅವತ್ತು ನಿಮಗೆ ನಾವು ಸನ್ಮಾನ ಮಾಡ್ತೇವೆ. ಒಬ್ಬ ಕನ್ನಡದ ಹೋರಾಟಗಾರನ ಬಂಧಿಸುವಂತ ಕೆಲಸ ಮಾಡೋದು ಇದು ಸರ್ಕಾರಕ್ಕೆ ಸೇಮ್, ಅಧಿಕಾರಿಗಳಿಗೆ ಸೇಮ್. ಶೆಟ್ಟಿ ಅವರೇ ಪ್ರಶ್ನೆ ಸ್ವಾಮಿ, ಈಗ ಪ್ರಶ್ನೆ ಎಲ್ಲಾರ್ಗೂ, ಎಲ್ಲ ರಾಜಕಾರಣಿಗಳಿಗೂ. ನೀವು ರಾಜಕಾರಣಿಗಳು ನಾನು ಕನ್ನಡಿಗ ಅಂತ ಎದೆ ತಟ್ಟು ಹೇಳ್ತಿರಲ್ವಾ? ನಾರಾಯಣಗೌಡರು ಹೋಗಿರೋದು ಕನ್ನಡ ಪ್ರಚಾರವಾಗಿ. ಎಲ್ಲ MP-ಗಳಿದ್ದೀರಾ, ಎಲ್ಲ MLA-ಗಳಿದ್ದೀರಾ. ನಿಮ್ಗೆ ಬೆನ್ನೆಲುಬು ಗಂಡಿಸ್ತಾನ ಅನ್ನೋದಿದ್ರೆ ಬನ್ನಿ ನಾಳೆ ಧರಣಿ ಮಾಡೋಣ. ನಾರಾಯಣಗೌಡ ಆಚೆ ಬರೋರ್ಗು ಧರಣಿ ಮಾಡೋಣ. ನಿಮ್ಮ ಪಕ್ಷ ಬಿಟ್ಬಿಟ್ಟು ಕನ್ನಡದನ್ನ ಇಲ್ಲಿ ತೋರಿಸಿ, ಕನ್ನಡ ಇಲ್ಲಿ ತೋರಿಸಿ. ಅದು ಬಿಟ್ಟು ನಾನ್ ಕನ್ನಡಿಗ ನಿನ್ ಕನ್ನಡಿಗ ಅಲ್ಲ. ನೀವು ಅಪ್ಪಟ ಕನ್ನಡಿಗ ಆಗಿದ್ರೆ ಬನ್ನಿ ನಾಳೆ ಧರಣಿ ಕೂರೋಣ. ಪ್ರತಿಯೊಬ್ಬ MLA ಪ್ರತಿಯೊಬ್ಬ MP ಬರ್ಬೇಕು. ಬರ್ತೀರಾ? ಚಾಲೆಂಜ್ ಒಪ್ತೀರಾ? ಗಂಡಸ್ತಾನ ಇದೆಯಾ ಇದು? ದಯಮಾಡಿ ಬನ್ನಿ, ನಾವು ನಿಮ್ಮ ಪರವಾಗಿರ್ತೀವಿ. ಕನ್ನಡದ ಬಗ್ಗೆ ಧ್ವನಿ ಎತ್ತಿಲ್ಲ ಅಂತಂದ್ರೆ ನೀವು ಕನ್ನಡ ರಾಜಕಾರಣಿಗಳು ಮಕ್ಕಳು ನಾವು ತಾನೇ ಹೋರಾಡ್ತಾ ಇರೋದು. ಎಲ್ಲರೂ ಕನ್ನಡಿಗರು ತಾನೇ ರಾಜಕಾರಣಿಗಳು. ಯಾಕೆ ತಮಿಳ್ನಾಡಲ್ಲಿ ಒಂದು ಭಾಷಾ ಅಂತ ಬಂದ್ರೆ ರಾಜಕಾರಣಿಗಳು ಒಗ್ಗಟ್ಟಾಗ್ತಾರೆ.
ನಮ್ಮಲ್ಲಿ ಯಾಕ ಭ್ರಷ್ಟ ರಾಜಕಾರಣಿಗಳು ಯಾಕೆ ಅಲ್ಲ ನೀವು ಯಾಕೆ ಇಲ್ಲಿವರೆಗೂ ನೀವು ಯಾಕೆ ಒಂದು ನಿಮಿಷ ಇರಿ ಸರ್ ಮೇಡಮ್ ನೀವ್ ಯಾಕೆ ಸರ್ಕಾರನ ಪ್ರಶ್ನೆ ಮಾಡಿಲ್ಲ ಅದು ಜಂಟಿಯಾಗಿ ಯಾಕೆ ಮಾಡಲ್ಲ ಅಂತ ಅಲ್ಲ ಯಾಕೆ ವಿರೋಧ ಮಾಡಿಲ್ಲ ಹೋರಾಟ ಅಂತ? ಮಾಡಿ ಅಂತ ಜಂಟಿಯಾಗಿ ಯಾಕೆ ಸಮ್ಮಿಶ್ರವಾಗಿ ಮಾಡಿ ಪ್ರಶ್ನೆ ಅಂತ ಮಾಡಿಲ್ಲ ಅಂತ ಇಲ್ಲಿವರೆಗೂ? ಘಟನೆ ಆಗಿ 24 ಗಂಟೆಯಲ್ಲಿ ನಮ್ಮ ಪಕ್ಷನೂ ಹೇಳಿದೆ ಹೋರಾಟಗಾರರಾಗಿರ್ತದ ನಾರಾಯಣಗೌಡರನ್ನ ಕೂಡಲೇ ಬಿಡುಗಡೆ ಮಾಡ್ಬೇಕು ಅಂತ ಬಿಡುಗಡೆ ಮಾಡ್ಬೇಕಂತ ಇಲ್ಲಿ ಚರ್ಚೆ ಬಂದಿರೋದು ನಾರಾಯಣಗೌಡ ಅಂತ ನಾಯಕನ್ನ ಅರೆಸ್ಟ್ ಮಾಡೋದು ಒಬ್ಬ ಹೋರಾಟಗಾರನ arrest ಮಾಡೋದು. ಇದರ ಪ್ರಶ್ನೆ ಬರಲ್ಲ. ಈ ವಿಷಯ ಅಂತ ಒಬ್ಬ ವಿರೋಧ ಪಕ್ಷದ ನಾಯಕರು ಏನ್ ಮಾಡ್ತಾರೆ ಸರ್ ವಿರೋಧ ಪಕ್ಷದ ನಾಯಕರು ಏನ್ ಮಾಡ್ತಾರೆ ಅತಿ ಹೆಚ್ಚು ಹಿಂದೆ ಏರಿಕೆ ಬಿಜೆಪಿ ಸರ್ಕಾರದ ಅವಧಿ ಮತ್ತೆ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಅತಿ ಹೆಚ್ಚು ಹಿಂದೆ ಏರಿಕೆ ಆಗಿರ್ತಕ್ಕಂಥ ಶೆಟ್ಟಿ ಅವರೇ. ಓಕೆ ಒಂದೇ ಎಲ್ಲರೂ ಮಾತಾಡ್ಬಿಡಿ ಒಂದೇ ನಿಮಿಷ. ಎಲ್ಲರೂ ಮಾತಾಡ್ಬಿಡಿ ಅಲ್ಲ ಎಲ್ಲರೂ ಮಾತಾಡ್ಬಿಡಿ ಒಂದೇ ನಿಮಿಷ ಕನ್ನಡ ನಾಯಕರ ಪರವಾಗಿದ್ದೇವೆ ಇವತ್ತು ನಾರಾಯಣಗೌಡರನ್ನ ಬಿಡುಗಡೆ ಮಾಡಬೇಕು ಒಂದೇ ನಿಮಿಷ. ಒಬ್ಬ ನಾರಾಯಣಗೌಡರನ್ನ arrest ಮಾಡೋದ್ರಿಂದ ಹೋರಾಟಗಾರರಿಂದ ಮುರಿಯೋದಕ್ಕೆ ಇವತ್ತು BJP ಹೇಳೋಣ, BJP ಹೇಳೋಣ, ಬೇಸರತ್ತಾಗಿ ಚಾನ್ಸ್ ಒಂದೇ ನಿಮಿಷ ಒಂದೇ ನಿಮಿಷ ಮಾತಾಡ್ಬಿಡಿ ಸರ್ ಒಂದೇ ನಿಮಿಷ ಒಂದೇ ನಿಮಿಷ ಅವ್ರು ಮಾತಾಡ್ಲಿ ಓಕೆ 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 ಒಂದೇ ನಿಮಿಷ ಒಂದೇ ನಿಮಿಷ ಒಂದೇ ನಿಮಿಷ ಒಂದೇ ನಿಮಿಷ ಕೇಸನ್ನ ಇವತ್ತೇ ಬೇಸರತ್ತಾಗಿ ವಾಪಸ್ ತಗೋಬೇಕಂತ ನಾವು ಒತ್ತಾಯ ಮಾಡ್ತೇವೆ ಒಂದೇ ವಿಷಯ ಕೇಳತ್ತೀರಿ ವಿಷಯ ಕೇಳತ್ತೀರಿ ಯಾವುದೋ ಒಂದು ಕೂಪಗೊಂಡು ಒಂದೇ ನಿಮಿಷ. ಮಾತಾಡಬೇಡಿ ನಾನು ಹೇಳ್ತಕ್ಕಂಥದ್ದು ನಾರಾಯಣಗೌಡರ ಪರವಾಗಿ ಎಲ್ಲರೂ ಮಾತಾಡೋಣ. ಒಂದ್ ನಿಮಿಷ ಬರ್ತೀನಿ. ಚಳವಳಿಗಾರರಿಗೆ ಒಂದ್ ನಿಮಿಷ ಬಂದೆ, ಒಂದ್ ನಿಮಿಷ ಬಂದೆ, please. ಹೋರಾಟಕ್ಕೆ ನಾನು ಬಂದಿರ್ತಕ್ಕಂಥದ್ದು ನಾನು ಬಿಜೆಪಿ ಪರವಾಗಿ ಬಂದಿರ್ತಕ್ಕಂಥದ್ದು ಓಕೆ. ಇವತ್ತು ನೀವು ನಾರಾಯಣಗೌಡರು ಜೈಲಲ್ಲಿ ವಿಷಯನ ಮಾತಾಡ